ಪಾಕಿಸ್ತಾನ್ ಜಿಂದಾಬಾದ್ ಎಂದವರ ವಿರುದ್ಧವಾಗಿ ಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಸದಸ್ಯ ಡಿ.ಎಸ್. ಅರುಣ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಗೃಹ ಸಚಿವರಿಗೆ ಪರಿಷತ್ನಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ ನಾನು. ನನ್ನ ಪ್ರಶ್ನೆಗೆ ಲಿಖಿತವಾಗಿ ಉತ್ತರ ಬಂದಿದೆ. 3 ವರ್ಷಗಳಲ್ಲಿ ಪಾಕ್ ಜಿಂದಾಬಾದ್ ಅಂತ ಹೇಳಿ ಎಷ್ಟು ಜನ ಕೂಗಿದ್ದಾರೆ, ಬಾಂಗ್ಲಾದೇಶ ಜಿಂದಾಬಾದ್ ಎನ್ನುವ ಪ್ರಕರಣ ಎಷ್ಟು ದಾಖಲಾಗಿವೆ, ಎಷ್ಟು ಎಫ್ಐಆರ್ಗಳಾಗಿತ್ತು, ಅದರ ತನಿಖೆ ಎಲ್ಲಿಗೆ ಬಂದು ನಿಂತಿದೆ, ಎಷ್ಟಾಗಿದೆ ಅಂತೇಳಿ ಪ್ರಶ್ನೆ ನಾನು ಕೇಳಿದ್ದೆ. 2023ರಿಂದ ನನಗೆ ದತ್ತಾಂಶ ಸಹಿತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಒಟ್ಟು 17 ಪ್ರಕರಣ ಬಾಂಗ್ಲಾ ಜಿಂದಾಬಾದ್ ಎಂದವರ ವಿರುದ್ಧ, ಪಾಕಿಸ್ತಾನ ಜಿಂದಾಬಾದ್ ಎಂದವರ ವಿರುದ್ಧವಾಗಿ ಟೋಟಲ್ ಆಗಿ 17 ಪ್ರಕರಣಗಳು ದಾಖಲಾಗಿದೆ ಇಲ್ಲಿ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಇಲ್ಲಿವರೆಗೂ ಯಾರಿಗೂ ಶಿಕ್ಷೆ ಆಗಿಲ್ಲ ಅಂತ ಅವರು ಉತ್ತರ ಹೇಳಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೂ ಕೂಡ ಶಿಕ್ಷೆ ಆಗದಂಥ ಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ. ಇದು ಸರ್ಕಾರದ ತುಷ್ಟೀಕರಣದ ಪರಮಾವಧಿ ಅಂತೇಳಿ ಅರುಣ್ ಕುಮಾರ್ ಮಾತಾಡಿದ್ದಾರೆ. ನಮ್ಮ ಸದನ ನಿನ್ನೆ ಬೇರೆ ಕಾರಣಗಳಿಂದ ಸದನ ನಡೆಯಲ್ದಿರೋ ಕಾರಣಕ್ಕೆ ಆ ಕ್ವಶನಿಗೆ ಕೇವಲ ರೈಟಿಂಗಲ್ಲಿ ಉತ್ತರ ಬಂದಿದೆ. ಅದರ ಡಿಸ್ಕಷನ್ ಆಗಲಿ ಅಥವಾ ಉಪ ಪ್ರಶ್ನೆ ಆಗಲಿ ನನಗೆ ಕೇಳಲಿಕ್ಕೆ ಆಗಿರಲಿಲ್ಲ. ನನ್ನ ಪ್ರಶ್ನೆ ಏನಿತ್ತು ಅಂದರೆ, ಕಳೆದ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಮತ್ತು ಬಾಂಗ್ಲಾದೇಶ ಜಿಂದಾಬಾದ್ ಅನ್ನುವಂಥ ಪ್ರಕರಣಗಳು ಎಷ್ಟು ದಾಖಲೆ ಆಗಿತ್ತು, ಎಷ್ಟು FIR ಆಗಿತ್ತು, ಆ FIR ಆದಂಥ ಸಂದರ್ಭದಲ್ಲಿ ತನಿಖೆ ಎಷ್ಟಾಗಿದೆ, ತನಿಖೆ ಆದ ನಂತರ ತನಿಖೆಯಲ್ಲಿ ಯಾರು ಇದು ಆಪಾದಿತರಿದ್ದಾರೆ ಅಥವಾ ಯಾರು ಕನ್ವಿಕ್ಷನ್ಗೆ ಒಳಪಟ್ಟಿದ್ದಾರೆ ಅವರಿಗೆ ಶಿಕ್ಷೆ ಏನಾಗಿದೆ ಅಂತ ಕೇಳಿದ್ದೆ. 23ನೇ ಇಸ್ವಿಯಿಂದ ಅವರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ವಿತ್ ಡಾಟಾ. ಎಲ್ಲೆಲ್ಲಿ ಪ್ರಕರಣಗಳು ದಾಖಲೆ ಆಯಿತು, ಎಲ್ಲೆಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಆಯಿತು. ಈ ಕಳೆದ 1 ತಿಂಗಳ ಹಿಂದೆ ಬಾಂಗ್ಲಾದೇಶ್ ಜಿಂದಾಬಾದ್ ಅನ್ನೋವಂಥದ್ದನ್ನು ಪ್ರಕರಣ ಆಗಿರೋವಂಥದ್ದನ್ನು ಡೀಟೇಲನ್ನು ಕೊಟ್ಟಿದ್ದಾರೆ. ಭಾಳ ಆಶ್ಚರ್ಯ ಅಂದರೆ 23, 24, 25 3 ವರ್ಷದಲ್ಲಿ ಪ್ರಕರಣಗಳು 3 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು 10 ಆಗುತ್ತೆ. ಒಟ್ಟು 17 ಪ್ರಕರಣಗಳು ದಾಖಲಾಗಿದೆ. ಆದರೆ ಯಾವುದ್ಯಾವುದು ತನಿಖೆ ಆಗಿದೆ ಮತ್ತು ಯಾವುದು ತನಿಖೆ ಮುಗಿದಿದೆ, ಯಾರು ಆರೋಪಿಗಳಿದ್ದಾರೆ ಅವರಿಗೆ ಒಂದೇ ಒಬ್ಬರಿಗೂ ಕೂಡ ಶಿಕ್ಷೆ ಆಗಿರುವುದಿಲ್ಲ ಅಂತ ಉತ್ತರದಲ್ಲಿ ಕೊಡ್ತಾರೆ ಮಾನ್ಯ ಗೃಹ ಸಚಿವರು.